ಕೊಡಲ್ಲ ನಾವು ಭೂಮಿನ. ನಮಗೆ ನಮ್ಮ ತಾತ ನಮ್ಮ ಅಪ್ಪನ ಕೊಟ್ಟಿದ್ದ, ನಮ್ಮ ಅಪ್ಪ ನನಗೆ ಕೊಟ್ಟ, ನಾನು ನನ್ನ ಮಕ್ಳಿಗೆ ಕೊಡಬೇಕು. ಇರೋದು 1 ಎಕರೆ ಭೂಮಿ ಮಕ್ಳಿಗೆ ಅರ್ಧ 2 ಮಕ್ಳವೇ ಕೊಟ್ಬಿಟ್ಟು ಏನು ಮಾಡೋದು ನಾವು? ಎತ್ತಾಗೋಗ ನೀವು ಕೊಟ್ಬಿಟ್ಟು ಅಲ್ವೇ? ಹಾಂ, ಯಾರೂ ಬರಲಿಲ್ಲ, ಯಾರು ಬಂದು ಕೇಳಿಲ್ಲ. ಕುಮಾರಣ್ಣವ್ರು ಬಂದಿರು ಅಷ್ಟೇ, ನಿಖಿಲ್ ಸ್ವಾಮಿ ಕುಮಾರಣ್ಣವ್ರು ಬಂದಿರು. ಅವ್ರೇನೇ ಆಗಲಿ ನಿಲ್ಲಿಸ್ತೀವಿ ನಾವು ಅಂತ ಹೇಳ್ಬಿಟ್ಟೋದ್ರು. ಏನು ಅವ್ರದ್ದೇನು ನಡೆಯಲ್ಲ, ಇವನು ನಡೀತಾ ಅದೇ ಮಾಡ್ಬೋದು ಏನೋ ಇವನು. ಡಿ ಕೆ ಬಂದರೆ ಇಲ್ಲಿ ಹೆಂಗಸ್ರುಗಳೇ ಓಡಿಸ್ಕೊಡೈತಾರೆ ಬಿಟ್ಟಾರೆ ಹೆಂಗಸ್ರುಗಳು. ನಾವೇನೋ ಓಡಿಸ್ಕೊಳೋಗಲ್ಲ, ಲೇಡೀಸ್ಗಳೇ ಓಡಿಸ್ಕೊಡೈತಾರೆ ಅವನ್ನ ಬಂದರೆ. ಇಲ್ಲ ಏನೋ ಕೊಡ್ತೀವಿ ಅಂತ ಹೋಗಿರಿ ಅವ್ನ ಮನೆ ಬಾಗಿಲಿಗೆ, ಯಾರೂ ಹೋಗಲಿಲ್ಲ. ಅವನು ಅವನೇ ಕೊಡಿ ಅಂತ. ನಾವು ಕೊಡೋಲ್ಲ ಅಂದಮೇಲೆ ಯಾಕೆ ಬರೋಂತ ಮಾಡ್ತಾನೆ ಅವನು ಅಲ್ವೇ? ಇರಲಿ ಬಿಡು, ಏನು ಅದೇನು ಕೊಳ್ತೈತದೆ, ಏನೂ ಆಗಲ್ವಲ್ಲ, ದುಡ್ಕೊಂಡು ತಿಂತಾಯಿದ್ದೀವಲ್ಲ. ಏನೋ ಅಂಬ್ಲಿನೋ ಗಂಜಿನೋ ಕುಡಿತಾ ಇದ್ದೀವಿ ದುಡ್ದು, ಅದು ಕಿತ್ಕೊಂಡ್ರೆ ಎಲ್ಗೋಗ ನಾವು? ಅವ್ರು ಯಾರಿಗೋ ಬಂದ್ಬಿಟ್ಟದೆ ತಾಯಿ. ಅವರು ಹೋಗೋದು ಬೇಡ ಗದ್ದೆ ಕಡೆ ತೋಟದ ಕಡೆ. ನಮ್ಗೆ ಇನ್ನೂ ದೇವ್ರ ಶಕ್ತಿ ಕೊಟ್ಟವನೇ, ದುಡಿತಾ ಇದ್ದೀವಿ, ತಿಂತಾಯಿದ್ದೀವಿ. ಕ್ಯಾನ್ಸರ್ ಏನು ಬರಲಿಲ್ಲ. ಅವ್ನು ಬಂದಿರೋದು ಹೋಗೋದೇ ಬೇಡ, ಅವ್ನು ಮಾರ್ಕೊಳ್ಳಿ ಬೇಕಾರೆ, ಅವ್ನು ಬರ್ಕೊಂಡು ಯಾರಿಗಾರ ಕೊಟ್ಕೊಳ್ಳಿ. ನಾವ್ಯಾಕೆ ಕೊಡೋಣ? ನಾವಿನ್ನೂ ಗೇಯ್ತಾ ಇದ್ದೀವಲ್ಲ. ನಮ್ಮ ಮೊಮ್ಮಕ್ಳಿಗೆ ಏನು ಕೊಡೋಣ? ನನ್ನ ಮಕ್ಳಿಗೆ ಏನು ಕೊಡಲಿ ನಾನು? ಅವನೇನು ಕಿತ್ಕೊಬಿಡ್ತಾನೆ, ದುಡ್ಡು ಕೊಟ್ಬಿಡ್ತಾನೆ. ಆ ದುಡ್ಡು ಇರೋ ಗಂಟ ತಿನ್ಕೋತೀವಿ. ಕೊಡ್ತಾರೆ, ನಾನು ಸ್ವತ್ತು ಮೇಲೆ ಕೊಡ್ತಾನೋ ಇಲ್ಲ ಜೀವಾಗಿದ್ದ ಕೊಡ್ತಾನೆ ಅವನು. ಅವನಿಗೆ ಹೇಳ್ತೀನಿ ಕರ್ಕಬ, ಏನಿಲ್ಲ ನಮ್ಮ ಭೂಮಿ ನಮಗೆ ಉಳ್ಕೊಳ್ಳಿ ಹೋಗು, ಯಾಕೆ ಕೊಡ್ಬೇಕು ಅವನಿಗೆ? ಅವನದು ಅದೇನೋ ಕೊಟ್ಕೊಳ್ಳಿ ಬಿಡು. ಎಷ್ಟದು ಇರೋದು 1 ಎಕರೆ ಭೂಮಿ ನಾನು ಕೊಟ್ಬಿಟ್ಟು ಎಲ್ಗೋಗ್ಲಿ? ಹಾಂ, ಈ ಜಾಗ ಬಿಟ್ಬಿಟ್ಟು ಈ ಎತ್ತಾಗೋದ್ರೂ ನೀರೇನೇ, ಇಲ್ಲಿ ಎತ್ತಾಗೋದ್ರೂ ನೀರೇನೇ ನಮಗೆ. ಅದು ಕಚಡ ನೀರಾಗಲಿ ಅದೇನ ಆಗಲಿ, ಎಂಥೇದೋ ದನ ಕರ ಮೇಯಿಸ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ತಾನೇ. ಇಲ್ಲ ಹೆಂಗೆ ಅವನ ಮನೆ ಪಕ್ಕಕ್ಕೆ ಏನಾರ ಹೋಯ್ತವ್ರು ಯಾರನ? ಹಿಂಗಾಗ್ಬಿಡದೆ ಮಾಡ್ಕೊಳಪ್ಪ ನಮ್ಮ ಭೂಮಿ ಅಂತ ಯಾರೂ ಮಾಡಲ್ಲ. ಇರೋ ಗಂಟೆ ಇರಲಿ ಬಿಡು, ಏನೂ ಆಗಲ್ಲ. ಅದು ಅವನ್ಯಾರು ಕ್ಯಾನ್ಸರ್ ಬಂದಿರೋ ಮಾರ್ಕೋತಾನೆ, ಕೊಟ್ಕೊಳ್ಳಿ ಅವನಿಗೆ ಕರ್ಕೊಬಂದು. ನಮಗೆ ಭೂಮಿ ಬೇಕು, ನಾವು ಕೂಲಿ ಮಾಡೋರು. 4 ಹಸ್ಗಳವೆ, ಗದ್ದೆ ಮಾಡ್ಕೊಂಡಿದ್ದೀನಿ. ವರ್ಷಕ್ಕೆ 10,000 ಗದ್ದೆ ಕೊಡ್ತೀನಿ. 4 ಹಸ್ಗಳವೆ, 1 ಎಕರೆ ಜಮೀನದು ಅಷ್ಟೇ. ನನಗೆ ಜಮೀನು ಬೇಕು, ಮೊಮ್ಮಕ್ಳವ್ರೆ, ಅವ್ರಿಗೆ ಏನಾನ ಮಾಡಬೇಡ್ದು ಅನುಕೂಲನಾ ಅಷ್ಟೇ. ನಮಗೇನಿದ್ರು ಅವರು ಅಕ್ವೈರ್ ಮಾಡ್ಕೊಂಡ್ರು ನಾವು ಜಮೀನು ಕೊಡೋಲ್ಲ. ಅವ್ರು ಯಾರ್ದು ಬೇಕೋ ಅವ್ರು ಮಾಡ್ಕೊಳ್ಳಿ, ನಾವು ಕೊಡೋಲ್ಲ. ಏನು ಕೊಡ್ತಾರವ? ನಮ್ಗೆ ಓದಿಲ್ಲ ಬರವೇ ಇಲ್ಲ. ನಾವು ಕೂಲಿ ಮಾಡೋದು ಉಂಟು, ಕೂಲಿ ಮಾಡಿದ್ರೆ ಇಲ್ಲ ಜೀವನ. ಕೂಲಿ ಮಾಡಬೇಕು. ಏನು ಮಾಡೋಣ? ನಮ್ಮ ಯಜಮಾನ್ರು ಕೈ ಆಗಲ್ಲ, ಅವರು ಏನು ತಂದಾಕಲ್ಲ. ನಾವು ಮಾಡಿ ಸಾಕ್ತೀವಿ ನಮ್ಮ ಯಜಮಾನ್ರು. ನಾವು ಏನೋ ಹಸುಗಳು ಕಟ್ಕೊಂಡಿದ್ದೀವಿ, ಅವ್ರಿಗೆ ಕರ್ಕೊಂಡೋಗಿ ಹುಲ್ಲಾಕ ಬರ್ತೀವಿ, ಮಾಡ್ಕೋತೀವಿ. 2 ಹೆಣ್ಮಕ್ಳವ್ರೆ, ಮದುವೆ ಮಾಡಿದ್ದೀವಿ. ಮೊಮ್ಮಕ್ಳವೆ, ಮಗಳಿಗೆ ಏನೂ ಇಲ್ಲ, ಅವಳಿಗಿದೆ ಆಧಾರ ಇಲ್ಲೇನೆ. ಏನು ಮಾಡೋಣ ಹೇಳು? ಗೌರ್ಮೆಂಟ್ ನಮಗೆ ಅಕ್ವೈರ್ ಬೇಡ ಅಂತಲೇ ಹೇಳೋದು. ನಮ್ಗೆ ಭೂಮಿ ಬೇಕು. ಯಾರ್ದು ಎಲ್ಲೇ ಮಾಡಿಕೊಂಡು ನಾವು ಭೂಮಿ ಬಿಡಲ್ಲ ಅಂತಲೇ ಹೇಳೋದು. ಅದು ಕೊಡಲ್ರು ಕಣವ, ಸುಮ್ಮನೆ ಅವರೆಲ್ಲ ಹೇಳ್ತಾ ಇರೋದು ಅಲ್ವಾ? ಇವಾಗ 1 ವರ್ಷದ ಮೇಲೆ 6 ತಿಂಗಳು ಏನೋ ಆಯಿತು ಅಕ್ವೈರು ಅಂತ ಎತ್ತಿ. ಅವ್ರೇನು ಬಂದು ಹೇಳೇ ಇಲ್ವಲ್ಲ ರೈತರಿಗೆ, ನಾವು ತಗೋತೀವಿ ಅಂತ ಹೇಳಿದ್ರಾ? ಅವ್ರೇನು ಹೇಳಲೇ ಇಲ್ಲ. ಏನು ಮಾಡ್ತಾರೆ ಅವ್ರು? ಅಲ್ಲೇ ಕೂತ್ಕೊಂಡು ಹೇಳಿದ್ರೆ ನಾವೇನು ಮಾಡೋಣ? ಅವ್ರು ಯಾರು ಹಾಕ್ಕೊಂಡ್ಕೋ ದುಡ್ಡು ಹಾಕ್ಬಿಟ್ರೆ ಅಲ್ಲಿ ನಾವು ಹೇಳಿದ್ದೀವ, ಸೈನ್ ಹಾಕ್ಕೊಟ್ಟಿದ್ದೀವ ನಮ್ಗೆ ಜಮೀನು ಬೇಡ ಅಂತ? ನಾವೇನು ಅಂದ್ಲಿವಲ್ಲ. ನಮ್ಗೆ ಜಮೀನು ಬೇಕು. 2 ಹೆಣ್ಮಕ್ಳು ಕಟ್ಕೊಂಡು ನಾವು ಎಲ್ಲಿಗೆ ಹೋಗೋಣವ? ಅಯ್ಯೋ, ನಮ್ಮೂರಲ್ಲಿ MLA ಇಲ್ವಲ್ಲವ? MLA ಇಲ್ಲ, ಯಾವ MLA ಇಲ್ಲ ನಮ್ಮೂರಲ್ಲಿ. ಅದೇ ಓಟ್ ಹಾಕಿಸ್ಕೊಂಡ್ರು ಯಾರೋ, ನಾವಂತೂ ಹಾಕಿರಲಿಲ್ಲ. ಯಾರೋ ಹಾಕಿದ್ರು ಗೆಲ್ಸಿದ್ರು ಅಲ್ವೇನವ? ಊರಲ್ಲಿ ನೆಂಬರೇ ಇಲ್ಲ ಕಣವ. ಏನು ಕೂನು ಇವಾಗ ಪಂಚಾಯತಿಗೆ ಹೋಗ್ಬೇಕು. ಊರಲ್ಲಿ ಯಾರು ನೆಂಬರ್ ಅವ್ರು? ಇಂಥದ್ದು ಮಾಡು ಅಂತ ಯಾರು ಹೇಳ್ಕೊಡಲ್ರಲ್ಲ. ಪಂಚಾಯತಿ ತಗೋ ಹೋಗ್ಬೇಕು, ಒಂದು ಕಂದಾಯ ಕಟ್ಟಲಿ ಅಲ್ಲಿಗೆ ಹೋಗ್ಬೇಕು. ಒಂದು ಈಗ ಮನೆ ಈ ಖಾತೆ ಮಾಡ್ಸೋಕೆ ಕೇಳಕ್ಕೆ ಹೋದೋ, ನಾವು ಅಲ್ಲಿಗೆ ಹೋಗ್ರಿ ಅಂತಾರೆ. ಇಲ್ಲಿ ಯಾರು ಹೇಳ್ಕೊಡೋರಿಲ್ಲ ನಮಗೆ. ನಾವು ಅಲ್ಲೇ ಹೋಗಿ ಕೇಳ್ಬಿಟ್ಟು ಅಲ್ಲೇ ಮಾಡಬೇಕು, ಪಂಚಾಯತಿಗೆ ಹೋಗ್ಬೇಕು ನಾವೇನು ಕೂನು. ಇಲ್ಲಿ ಯಾರು ಏನು ಹೇಳಲ್ರು. ನಾವು ಕೇಳಕ್ಕೆ ಹೋದ್ರೆ ದುಡ್ಡಿನ ಮೇಲೆ ಹೋಯ್ತದೆ ಎಲ್ಲ. ನಾವೇನವ ಮಾಡೋಣ? ಕೂಲಿ ಮಾಡೋರು ದುಡ್ಡು ಎಲ್ಲಿಂದ ತಂದು ಸುರಿಯೋಣ? MLAಗಳಿಗೆ ಈಗ ಮಾಡಿಸ್ಕೊಡ್ರಿ ಅಣ್ಣ ಅಂತ ಹೋದರೆ ಅವ್ರಿಗೆ ದುಡ್ಡು ಸುರಿದ್ರೇ ತಾನೇ ಅವ್ರು ಮಾಡಿಕೊಡೋದು. ನಾವೆಲ್ಲಿಂದ ತಂದು ಕೊಡೋಣವ ಹೇಳು? ಈಗ 200 ರೂಪಾಯಿ ಕೂಲಿಗೆ ಹೋದೋ, ಬೆಳಗ್ಗೆ ಹೋದೋರು 6 ಗಂಟೆಲಿ ನೋಡಿ ಈಗ ಬಂದಿದ್ದೀವಿ. ಈಗ ಮಗ ತೊಳಿತಾ ಇದ್ದೀವಿ ನಾಷ್ಟ ತಿನ್ನೋಕ್ಕೆ. ನಮ್ಮ ಕಷ್ಟ ದೇವ್ರಿಗೆ ಮುಟ್ತದೆ ಅಲ್ವೇನವ? ನಾವು ಜಮೀನು ಇರಲಿ, ನಮ್ಮ ದುಡ್ಡು ಇವಾಗ ಕೊಡ್ತಾರಾ? ನಾಳೆಗೆ ತಿನ್ಕೊಂಡು ಕಳ್ಕೊತೀವ? 1 ಎಕರೆ ಜಮೀನು ಎಷ್ಟು ಉದ್ದ ಮಾಡಿಕೋತೀವ? ಹೆಣ್ಮಕ್ಳುಗಳು ಕೊಡಬಾರ್ದಾ? ಅವ್ರಿಗೂ ಕೊಡ್ಬೇಕು ತಾನೆ. ಅದು ನೋಡ್ಬಿಟ್ಟು ಭೂಮಿ ಇದ್ದರೆ ನನ್ನ ಮೊಮ್ಮಗ ಬಂದು ನಮ್ಮ ಅಜ್ಜಿ ತಾತಂದು ಅಂತ ಬಂದು ಸೇರ್ಕೋತಾನ? ಸಿಟೀಲಿ ಇರ್ತಾನೆ, ಅದು ಬೆಂಗಳೂರಲ್ಲಿ ಏನಿಲ್ಲ, ಹೆಂಗೆ ಬಡವ್ರ ಮನೆ ಕೊಟ್ಬಿಟ್ಟು ಇವತ್ತು ಅದಕ್ಕೇನು ಇಲ್ಲ. ಏನು ಮಾಡೋಣ?